ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಇವತ್ತು ಖಡಕ್ ಆದ ಮಾತನ್ನ ಹೇಳಿದ್ದಾರೆ. ಸೊ ಇವತ್ತು ಮಂಜು ಅವರು ಹಾಗೆ ಗೌತಮಿ ಅವರ ಬಗ್ಗೆ ಇವತ್ತು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಏನು ವಿಚಾರ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸೊ ಈ ವಿಚಾರ ನೋಡಿದ್ರೆ ನಿಮ್ಗೆ ಕೂಡ ಶಾಕ್ ಆಗ್ಬೋದು. ಸೊ ಬನ್ನಿ, ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಒಂದು ಕ್ಯೂರಿಯಾಸಿಟಿಯಿಂದ ಒಂದು ಟಾಸ್ಕ್ಗಳನ್ನು ಆಡಿಸ್ತಾರೆ. ಸೊ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಒಂದು ಕುತೂಹಲ ಇರುತ್ತೆ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಮತ್ತು ಉತ್ತಮವನ್ನು ಇಲ್ಲಿ ಹಾರಿಸಬೇಕಾಗುತ್ತೆ. ಅದಾದ ಬಳಿಕ ಬಿಗ್ ಬಾಸ್ ಕೊಡ್ತಿದ್ದಂಥ ಟಾಸ್ಕ್ಗಳಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳ ನಡುವೆ ಮುಖಾಮುಖಿ ಕಿತ್ತಾಟಗಳು ನಡೆದಂತೂ ಸಹಜ. ಮಾತಿಗೆ ಮಾತು ಬೆಳೆದು ಈ ಒಂದು ಕಿತ್ತಾಟ ಅತಿರೇಕಕ್ಕೆ ಆಗುತ್ತೆ ವೀಕ್ಷಕರೇ. ಈ ವಾರದ ಒಂದು ಬಿಗ್ ಬಾಸ್ ಸೀಸನ್ ನಲ್ಲಿ SR No ಟಾಸ್ಕ್ ನಲ್ಲಿ ತ್ರಿವಿಕ್ರಮ್ ಹಾಗೂ ಚೈತ್ರ ಕುಂದಾಪುರ ಅವರ ನಡುವೆ ಜಗಳ ಆಯಿತು. ಇದಾದ ಬಳಿಕ ಇವತ್ತು ಕಳಪೆ ಮತ್ತು ಉತ್ತಮ ಮನೆಯಲ್ಲಿ ಅರ್ಹತೆ ಇಲ್ಲದವರು ಅರ್ಹತೆ ಹೊಂದಿರುವವರ ಸ್ಪರ್ಧಿಗಳ ಪೈಕಿಯಲ್ಲಿ ಇವತ್ತು ವಾದ ಮಂಡಿಸುವಂತಹ ಚರ್ಚೆ ಕೂಡ ನಡೆಯಿತು ಬಿಗ್ ಬಾಸ್ ಮನೆಯಲ್ಲಿ. ಸೊ ಈ ವಾದಕ್ಕೆ ಬಂದಂತೆ ಉಗ್ರಂ ಮಂಜು ಹಾಗೂ ಗೌತಮಿ ಇದ್ದಾರೆ, ಆ ಒಂದು ಇಬ್ಬರ ಸ್ನೇಹಕ್ಕೆ ಇವತ್ತು ಹನುಮಂತ್ ಬಹಳ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾನೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹೌದು, ಹನುಮಂತ ಇವತ್ತು ಅವರ ಮಾತನಾಡಿದ ಮಾತಿಗೆ ಅನೇಕ ಸ್ಪರ್ಧಿಗಳು ಬಹಳ ಭಯದಿಂದ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಪ್ಪ ಅಂದ್ರೆ ಗೌತಮಿ ಅವರು ಆಟವನ್ನ ಇಲ್ಲಿವರೆಗೂ ಆಡ್ಲಿಕ್ಕೆ ಮಂಜು ಅವರೇ ಕಾರಣ. ಮಂಜು ಇಲ್ಲ ಅಂದ್ರೆ ಗೌತಮಿ ಅವರು ಇಲ್ಲಿವರೆಗೂ ಬರಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತವನ್ನ ನೇರವಾಗಿ ಮಖಕ್ಕೆ ಹೊಡೆದಂಗೆ ಹೇಳ್ತಾರೆ ವೀಕ್ಷಕರೇ. ಇದು ನಿಜವಾದ ಒಂದು ಮಾತು ಅಂತಾನೆ ಹೇಳ್ಬೋದು. ಸೊ ಉಗ್ರಂ ಮಂಜು ಅವರ ಸಪೋರ್ಟ್ ಇಂದ ಗೌತಮಿ ಅವರು ಇಲ್ಲಿಂದ ಬಂದಿದ್ದಾರೆ. ಸೊ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಆದರೆ ಈ ವಾರ ಗೌತಮಿ ಅವರು ಆಚೆ ಹೋಗ್ತಾರೆ ಅನ್ನುವ ಒಂದು ಮುನ್ಸೂಚನೆ ಕೂಡ ಕಾಣ್ತಾ ಇದೆ. ಸೊ ನಿಮಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸೊ ಇವತ್ತು ಮಾತನಾಡಿದಂತಹ ಕಳಪೆ ಮತ್ತು ಉತ್ತಮ ಒಂದು ಟಾಸ್ಕ್ನಲ್ಲಿ ಬಹಳ ಚೆನ್ನಾಗಿ ಮಾತಾಡಿದ ಹನುಮಂತ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸೊ ಹನುಮಂತ ಅವರು ಹೇಳಿದ್ದು ಸರಿ ಅನಿಸಿದರೆ ನೀವು ಈ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮಗೋಸ್ಕರ. ಥ್ಯಾಂಕ್ ಯು.